ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ 10 ರೂಪಾಯಿ ನೋಟ್ನ ಯಾವ ತರ ಕಲ್ಕೊಂಡ್ಬಿಟ್ಟಿರ್ತಾರೋ ಅದೇ ತರ ನಮ್ಮ ಹೀರೋಯಿನ್ ಈ ಮೂವಿಯಲ್ಲಿ ಒನ್ ಡೇ ನ ಕಲ್ಕೊಂಡ್ಬಿಟ್ಟಿರ್ತಾಳೆ. ಇದೇ ಒಂದು ರೀಸನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರಿ ಈ ತರ ಒಂದು ಡೇ ಕಲ್ದೋಗ್ಬಿಟ್ಟೈತೆ, ನನಗೆ ಆ ಡೇ ಮತ್ತೆ ರಿಟರ್ನ್ ಬೇಕು ಅಂತ ಕೇಳ್ಕೊಂತಾಳೆ. ಅದಕ್ಕೆ ರೀಸನ್ ಏನು, ಇದ್ದಕ್ಕಿದ್ದಂಗೆ ಒನ್ ಡೇ ಹೇಗ್ ಮಿಸ್ ಆಗೋಗ್ಬಿಡುತ್ತೆ, ಈ ಹುಡುಗಿ ಲೈಫ್ ಅಲ್ಲಿ ನಡೆದಿದ್ದೇನು ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಮೈ ಮಿಸ್ಸಿಂಗ್ ವ್ಯಾಲೆಂಟೈನ್ ಅಂತ. ಇಂತ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋಯಿನ್ ಏನೋ ಯೋಚನೆ ಮಾಡ್ಕೊಂಡು, ನಿಜ ಹೇಳ್ಬೇಕಂದ್ರೆ ಅವಳಿಗೆ ಏನ್ ನಡೆದೈತೆ ಅಂತ ನೆನಪಿರೋದಿಲ್ಲ, ಈ ತರ ಥಿಂಕ್ ಮಾಡ್ಕೊಂಡು ಬರ್ತಿರುವಾಗ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ಸರ್ ನನ್ನ ಲೈಫ್ ಅಲ್ಲಿ ಒನ್ ಡೇನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಂದ್ರೆ ಕಳ್ಕೊಂಡ್ಬಿಟ್ಟಿದ್ದೀನಿ, ಆ ಡೇ ನನ್ಗೆ ರಿಟರ್ನ್ ಬೇಕು, ನೀವು ಇದ್ರ ಮೇಲೆ ಕೇಸ್ ತಗೊಳ್ಳಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಪೊಲೀಸ್ ಆಫೀಸರ್ ಶಾಕ್ ಆಗಿ ಏನಮ್ಮ ನೀನು ಮಾತಾಡ್ತಾ ಇದ್ಯಾ, ಒನ್ ಡೇ ಹೇಗ್ ಕಳ್ದೋಗ್ಬಿಡುತ್ತೆ ಅಂತ ಪೊಲೀಸ್ ಆಫೀಸರ್ ತುಂಬಾ ಆಶ್ಚರ್ಯದಿಂದ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ನಿಜ ಸರ್ ನಾನು ಹೇಳ್ತಿರೋದು ನಿನ್ನೆ ಫೆಬ್ 14th ಅಲ್ವಾ, ನಾನು ನನ್ನ ಬಾಯ್ ಫ್ರೆಂಡ್ ನ ಮೀಟ್ ಆಗೋಣ ಅಂತ ಅನ್ಕೊಂಡೆ, ಕಟ್ ಮಾಡಿದ್ರೆ ನಾನು ಅವತ್ತು ನನ್ನ ಬಾಯ್ ಫ್ರೆಂಡ್ನೇ ನಾನು ಮೀಟ್ ಆಗೋದಕ್ಕೆ ಹೋಗಿಲ್ಲ, ಅವತ್ತು ಏನ್ ನಡೆದೈತೆ ಅಂತ ನನಗೆ ಸ್ವಲ್ಪನೂ ಕೂಡ ನೆನಪಿಲ್ಲ ಅಂತ ಹೇಳ್ತಾಳೆ. ಇವಾಗ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ನಮ್ಮ ಹೀರೋಯಿನ್ ಚಿಕ್ಕವಾಗಿದ್ದಾಗ ತುಂಬಾ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡ್ತಿರ್ತಾಳೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ರೂಪ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಹಾಡ್ನ ಹೇಳ್ತಿರುವಾಗ ಎಲ್ಲರೂ ಸಿಂಕ್ ಅಲ್ಲಿ ಹಾಡ್ನ ಆಡ್ತಿದ್ರೆ ನಮ್ಮ ಹೀರೋಯಿನ್ ಮಾತ್ರನೇ ತುಂಬಾ ಫಾರ್ವರ್ಡ್ ಆಗಿ ಹಾಡ್ನ ಹೇಳ್ತಿರ್ತಾಳೆ. ಹಾಗೆ ರನ್ನಿಂಗ್ ಕಾಂಪಿಟೇಷನ್ ಅಲ್ಲಿ ವಿಸಿಲ್ ಹಾಕೋದಕ್ಕೂ ಮೊದ್ಲೇ ಇವಳು ಓಡೋಗ್ಬಿಟ್ಟಿರುತ್ತಾಳೆ. ಫೋಟೋ ತೆಗಿತಿರುವಾಗ ಅವನು ಮೊದ್ಲೇ ಫೋಟೋ ತೆಗೆದ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಇವಳು ಕಣ್ಣನ್ನ ಮುಚ್ಕೊಂಡ್ಬಿಡ್ತಾಳೆ. ಅದೇ ರೀತಿ ಮೂವಿಗೆ ಹೋದಾಗ ಅಲ್ಲಿ ಕಾಮಿಡಿ ಸೀನ್ ಬರೋದಕ್ಕೂ ಮೊದ್ಲೇ ಈ ಹುಡುಗಿ ನಗ್ತಾ ಇರ್ತಾಳೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಹೀರೋಯಿನ್ ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ. ಇದು ವರನ ಶಾಪ ಅಂತ ತಿಳ್ಕೊಳ್ಳೋಷ್ಟ್ರಲ್ಲೇ ಈ ಹುಡುಗಿ ದೊಡ್ಡವಳಾಗಿ ಹೋಗ್ಬಿಡ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅದರಲ್ಲೇ ಕೆಲಸ ಮಾಡೋ ಇನ್ನೊಂದು ಹುಡುಗಿ ನನ್ನ ಬಾಯ್ ಫ್ರೆಂಡ್ ಜೊತೆ ಇವತ್ತು ನಾನು ಆಚೆಗಡೆ ಹೋಗ್ತಿದ್ದೀನಿ ಅಂತ ಹೀರೋಯಿನ್ ಹತ್ರ ಹಂಚ್ಕೊಂತಾಳೆ. ಅದಕ್ಕೆ ಹೀರೋಯಿನ್ ತುಂಬಾನೇ ಬಾಧೆ ಪಡ್ತಾಳೆ. ಹೀರೋಯಿನ್ ಗೆ ಬಾಯ್ ಫ್ರೆಂಡ್ ಅಲ್ಲ ಬೆಸ್ಟ್ ಫ್ರೆಂಡ್ ಕೂಡ ಇರೋದಿಲ್ಲ. ಹೀಗೆ ಇವರಿಬ್ರು ಮಾತಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಟೈ ಅನ್ನೋನು ಬಂದು ಲೆಟರ್ ನ ಪೋಸ್ಟ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಡೈಲಿ ಇಲ್ಲಿಗೆ ಬಂದು ಒಂದೊಂದು ಲೆಟರ್ ನ ಪೋಸ್ಟ್ ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಹೀರೋಯಿನ್ ಲೆಟರ್ ನ ಇಸ್ಕೊಂಡಿದ್ದಾದ್ಮೇಲೆ ಅವತ್ತು ವರ್ಕ್ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಅಲ್ಲಿ ನಡ್ಕೊಂಡು ಬರ್ತಿರ್ತಾಳೆ. ಪಕ್ಕದಲ್ಲೇ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಅಲ್ಲಿರೋ ಹೆಣ್ಣು ಹುಡುಗಿಯರಿಗೆ ಡ್ಯಾನ್ಸ್ ನ ಕಳಿಸ್ತಿರ್ತಾನೆ. ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಹೀರೋಯಿನ್ ಒಂದತ್ರ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಡ್ಯಾನ್ಸ್ ಮಾಸ್ಟರ್ ಹೀರೋಯಿನ್ ನ ನೋಡಿ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಾ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಪ್ರತಿಯೊಂದರಲ್ಲೂ ಕೂಡ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡ್ತಾಳಲ್ವಾ, ಅದಕ್ಕೆ ಈಸಿಯಾಗಿ ಸ್ಟೆಪ್ಸ್ ನ ಹಾಕ್ತಿರ್ತಾಳೆ. ಡ್ಯಾನ್ಸ್ ಮಾಸ್ಟರ್ ಹೀರೋಯಿನ್ ಹತ್ರಕ್ಕೆ ಬಂದು ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ, ನೀವು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಬರ್ಬೋದಲ್ವಾ, ನೀವು ದುಡ್ಡುಗೋಸ್ಕರ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ಗೆ ನಾನು ಫ್ರೀ ಆಗಿ ಕ್ಲಾಸಸ್ ನ ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಡ್ಯಾನ್ಸ್ ಮಾಸ್ಟರ್ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋಯಿನ್ ನ ತುಂಬಾ ಚೆನ್ನಾಗಿದೆಯಾ ಅಂತ ಹೇಳಿ ಈ ತರ ಯಾರು ಹೇಳಿರೋದಿಲ್ಲ. ಇದರಿಂದ ಹೀರೋಯಿನ್ ಇಂಪ್ರೆಸ್ ಆಗೋಗ್ಬಿಡ್ತಾಳೆ. ಆವಾಗ ಡ್ಯಾನ್ಸ್ ಮಾಸ್ಟರ್ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಈ ಹುಡುಗಿ ಎಲ್ಲಿ ಇರ್ತಾಳೆ ಎಲ್ಲಾನು ತಿಳ್ಕೊಂತಾನೆ. ನಂತರ ಹೀರೋಯಿನ್ ಕೂಡ ಇರ್ಲಿ ಬಿಡು ಅಂತ ಡ್ಯಾನ್ಸ್ ಮಾಸ್ಟರ್ ಎಲ್ಲಿ ಇರ್ತಾನೆ ಏನ್ ಮಾಡ್ತಾನೆ ಅವನ ಹೆಸರೇನು ಎಲ್ಲಾನು ತಿಳ್ಕೊಂಡು ಮನೆಗೆ ರಿಟರ್ನ್ ಬರ್ತಾಳೆ. ಹೀರೋಯಿನ್ ಗೆ ಫ್ಯಾಮಿಲಿ ಇದ್ರೂನು ಕೂಡ ಈ ಪೋಸ್ಟ್ ಆಫೀಸ್ ಜಾಬ್ ಮಾಡೋದಕ್ಕಂತಾನೆ ಸಪರೇಟ್ ಆಗಿ ಬಂದು ಈ ಸಿಟಿಯಲ್ಲಿ ವಾಸ ಮಾಡ್ತಿರ್ತಾಳೆ. ಹೀರೋಯಿನ್ ಡೈಲಿ ಟಿವಿಯಲ್ಲಿ ಬರೋ ಒಂದು ಶೋ ನ ನೋಡ್ತಿರ್ತಾಳೆ. ಆ ಶೋ ಅಲ್ಲಿ ನಿಮ್ಮ ಅಪಿರಿಯನ್ಸ್ ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ಅಂತ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ನಮ್ಮ ಹೀರೋಯಿನ್ ಅದನ್ನ ಯೋಚನೆ ಮಾಡ್ತಿರುವಾಗ ಹೀರೋಯಿನ್ ಗೆ ಒಂದು ಪಾಸ್ಟ್ ನೆನಪಾಗುತ್ತೆ. ಹೀರೋಯಿನ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಿರುವಾಗ ಅವಳ ತಂದೆ ಆಪೋಸಿಟ್ ಗೆ ಬಂದು ನಿಂತ್ಕೊಂತಾನೆ. ಅಪ್ಪ ನೀನ್ ಯಾಕೆ ಈ ರೋಡ್ ಅಲ್ಲಿ ಬರ್ತಿದ್ಯಾ ಅಂತ ಕೇಳಿದಾಗ ಇಲ್ಲಮ್ಮ ನೀನು ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದೀಯಲ್ವಾ, ನಿನಗೆ ರಾತ್ರಿ ಹೊತ್ತು ಟೌ ಅನ್ನೋ ಒಂದು ಫುಡ್ ನ ತಿನ್ಬೇಕಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ಅದನ್ನ ತಗೊಂಡ್ ಬರೋದಕ್ಕೆ ಹೋಗ್ತಿದೀನಿ ಅಂತ ಹೇಳಿ ಅವನು ಹೋಗ್ತಾನೆ. ರಾತ್ರಿ ಆಗುತ್ತೆ, ಬೆಳಗ್ಗೆ ಆಗುತ್ತೆ, ಅವರಪ್ಪ ರಿಟರ್ನ್ ಬರೋದಿಲ್ಲ. ಅದಕ್ಕೆ ತಾಯಿ ಮಗಳು ಇಬ್ರು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. 3 ದಿನಗಳಾಗುತ್ತೆ. ಪೊಲೀಸ್ ಆಫೀಸರ್ ಬಂದು ನಿಮ್ಮ ತಂದೆನ ಹುಡುಕಾಡ್ತಿದೀವಿ, ಬೇಗನೆ ಹಿಡ್ಕೊಂತೀವಿ ಅಂತ ಹೇಳ್ತಾನೆ ಹೊರ್ತು 7 years ಕಲ್ದೋದ್ರು ಕೂಡ ಅವರಪ್ಪ ಎಲ್ಲಿಗೆ ಹೋಗಿದ್ದಾನೆ ಅಂತ ಕಂಡು ಹಿಡ್ದಿರೋದಿಲ್ಲ. ನಿಮ್ಮ ಬಾಧೆನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಒಂದು ನಂಬರ್ ನ ನೋಡಿ ಹೀರೋಯಿನ್ ಗೆ ಈ ಸೀನು ನೆನಪಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೋಸ್ಟ್ ಆಫೀಸ್ ಅಲ್ಲಿ ಕುತ್ಕೊಂಡಿದ್ದಾಗ ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಮುದುಕ ಲೈನ್ ಅಲ್ಲಿ ಬರ್ತೀರಾ ಡೈರೆಕ್ಟ್ ಆಗಿ ಹುಡುಗಿ ಹತ್ರ ಬಂದು ನನ್ನ ಕೆಲಸ ಮಾಡ್ಕೊಡು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಹೀರೋಯಿನ್ ಅಂತಾಳೆ ಇಲ್ಲಿ ಇಷ್ಟು ಜನ ಇದಾರಲ್ವಾ, ನೀವು ಲೈನ್ ಅಲ್ಲಿ ಬರ್ದಿರಾ ಫಾಸ್ಟ್ ಆಗಿ ಬರೋದು ತಪ್ಪಲ್ವಾ
ಅಂತ ಕೇಳ್ತಾಳೆ. ಇಲ್ಲ, ನೀನ್ ಇವಾಗ ನನ್ ಕೆಲ್ಸ ಮಾಡ್ಕೊಡ್ಲೇಬೇಕು ಅಂತ ಜಗಳ ಹಾಡ್ತಿರುವಾಗ ಅದೇ ಟೈಮ್ಗೆ ಈ ಡ್ಯಾನ್ಸ್ ಮಾಸ್ಟರ್ ಅಲ್ಲಿಗೆ ಬಂದು ಮುದುಕನ್ನ ಸೈಡ್ಗೆ ತಲ್ಲಿ ಹೀರೋಯಿನ್ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಅದರ ಜೊತೆಗೆ ಈ ಹುಡುಗಿನ ಮೂವಿಗೆ ಬರ್ತೀಯ ಅಂತ ಕೇಳ್ತಾನೆ. ಹೀರೋಯಿನ್ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಬರ್ತೀನಿ ಅಂತ ಹೇಳ್ತಾಳೆ. ಇವರಿಬ್ರು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲಾನ್ ಹಾಕೊಂತಾರೆ. ಅವಾಗ ಡ್ಯಾನ್ಸ್ ಮಾಸ್ಟರ್ ನಿನಗೋಸ್ಕರ ಫುಡ್ ನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳು ಅಂತಾನೆ. ಹೀರೋಯಿನ್ ಅದನ್ನ ಟೇಸ್ಟ್ ಮಾಡಿ ತುಂಬಾನೇ ಎಂಜಾಯ್ ಮಾಡ್ತಾಳೆ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಆ ಫುಡ್. ಇವರಿಬ್ರು ನೆಕ್ಸ್ಟ್ ಡೇ ಈವ್ನಿಂಗ್ ಮೂವಿಗೆ ಹೋಗೋಣ ಅಂತ ಅನ್ಕೊಂಡಿರ್ತಾರಲ್ವಾ. ಇಬ್ರು ಹೋಗಿ ಮೂವಿನ ನೋಡ್ಕೊಂಡು ಬರ್ತಾ ಇರುವಾಗ ಆವಾಗ ಡ್ಯಾನ್ಸ್ ಮಾಸ್ಟರ್ ಅವನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಅನಾಥಾಶ್ರಮದಲ್ಲಿ ಬೆಳೆದಿರೋದು, ನನ್ಗೆ ಯಾರು ಇಲ್ಲ. ಇಷ್ಟು ದೊಡ್ಡವನಾದ್ರೂ ಕೂಡ ನಾನು ಸಂಪಾದನೆ ಮಾಡಿರೋಂತ ಅಮೌಂಟ್ ಅಲ್ಲಿ 50% ಅಮೌಂಟ್ ಆಶ್ರಮಕ್ಕೆ ಕೊಡ್ತಾ ಇದ್ದೀನಿ. ಆ ಆಶ್ರಮದಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ನ ಚೇಂಜ್ ಮಾಡ್ಬೇಕಂತೆ. ಅಮೌಂಟ್ ನ ರೆಡಿ ಮಾಡೋದಕ್ಕೆ ಇವಾಗ ಕಷ್ಟ ಪಡ್ತಿದ್ದೀನಿ ಅಂತ ಹೀರೋಯಿನ್ ಹತ್ರ ಹಂಚ್ಕೊಂತಾನೆ. ಆವಾಗ ನಮ್ಮವಳು ಇದ್ಕೊಂಡು, ನೋಡು ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದರಲ್ಲಿ ಡ್ಯಾನ್ಸ್ ಶೋ ನಡೀತೈತೆ, ಅದರಲ್ಲಿ ಏನಾದ್ರೂ ನಾವು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದೀವಿ ಅಂದ್ರೆ ನಮ್ಗೆ ತುಂಬಾ ಅಮೌಂಟ್ ಬರುತ್ತೆ, ನಾವಿಬ್ರು ನಾಳೆ ಹೋಗೋಣ ಅಂತ ಹೇಳೋದ್ರಿಂದ ಓ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ನಂತರ ಇಬ್ರು ಸೇರ್ಕೊಂಡು ನಾಳೆ ಡ್ಯಾನ್ಸ್ ಮಾಡೋದಕ್ಕಂತ ಇವಾಗೆ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಎಲ್ಲ ಮುಗ್ದಿದ್ದಾದ್ಮೇಲೆ ಬಸ್ ಅಲ್ಲಿ ಕುತ್ಕೊಂಡು ಹೋಗ್ತಿರುವಾಗ ಹೀರೋಯಿನ್ ಅಂತಾಳೆ, ಶಾರ್ಪ್ ಆಗಿ 9 o'clock ಅಲ್ಲಿಗೆ ಬಂದ್ಬಿಡು, ನಾನು ಆ ಪ್ಲೇಸ್ ಹತ್ರ ಬಂದಿರ್ತೀನಿ, ಇಬ್ರು ಸೇರಿ ಡ್ಯಾನ್ಸ್ ಮಾಡೋಣ ಅಂತ. ಮತ್ತೆ ಇವರಿಬ್ರು ಹೀಗೆ ಮಾತಾಡ್ಕೊಂಡು ಕಿಸ್ ಮಾಡೋಣ ಅಂತ ಅನ್ಕೊಂತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಬಸ್ ಡ್ರೈವರ್ ಬ್ರೇಕ್ ಹಾಕೋದ್ರಿಂದ ಇವರಿಬ್ರು ಡಿಸ್ಟರ್ಬ್ ಆಗಿ ಅವ್ರ ಪಾಡ್ಗೆ ಅವರು ಅವರ ಮನೆಗಳಿಗೆ ಹೋಗ್ತಾರೆ. ಒಂದ್ ಕಡೆ ಹೀರೋಯಿನ್ ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿರ್ತಾಳೆ. ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ ಜೊತೆ ಡ್ಯಾನ್ಸ್ ಮಾಡ್ತಿದೀನಿ ಅಂತ, ಅದಕ್ಕೋಸ್ಕರ ಬೇಕಾಗಿರೋ ಡ್ರೆಸ್ ನ ಸೆಲೆಕ್ಷನ್ ಮಾಡ್ಕೊಂಡು ಹಾಗೆ ಈ ಖುಷಿಯಲ್ಲಿ ಅವಳು ಏನೇನ್ ಮಾಡ್ತಿದ್ದಾಳೆ ಅಂತ ಪ್ರತಿಯೊಂದನ್ನು ಕೂಡ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಿರ್ತಾಳೆ. ಅಂದ್ರೆ ಇವಳು ಹಾಕಿರೋ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಫಸ್ಟ್ ಒಂದು ಲೈಕ್ ಹಾಗೆ ಕಮೆಂಟ್ ಒಬ್ಬರೇ ಮಾಡ್ತಿರ್ತಾರೆ. ಅವ್ರು ಯಾರು ಅಂತ ನಮ್ಮ ಹೀರೋಯಿನ್ಗೂ ಕೂಡ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಯಿನ್ ರೆಡಿಯಾಗಿ ಬಸ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ನಡೆಯೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಿರುವಾಗ ಒಬ್ಬ ಮುದುಕ ಕುತ್ಕೊಂಡಿರ್ತಾನೆ. ಇವನ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ಅದೇ ಪೋಸ್ಟ್ ಆಫೀಸ್ ಅಲ್ಲಿ ನಮ್ಮ ಹೀರೋಯಿನ್ ಜೊತೆ ಜಗಳ ಆಡಿರ್ತಾನಲ್ವಾ, ಅದೇ ಮುದುಕ. ಆದ್ರೆ ಕಳ್ಬಡ್ಡಿ ನನ್ ಮಗ ಹೀರೋಯಿನ್ ನ ತಪ್ಪಾಗಿ ನೋಡ್ಕೊಂಡು ಆ ಹುಡುಗಿನ ಟಚ್ ಮಾಡ್ಬೇಕು ಅಂತ ಅನ್ಕೊಂತಿರ್ತಾನೆ. ಆದ್ರೆ ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ಗೆ ಮನೆಯಲ್ಲಿ ಎಚ್ಚರಿಕೆ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಗೂನು ಕೂಡ ಏನೂ ಅರ್ಥ ಆಗೋದಿಲ್ಲ. ಇವಾಗ ತಾನೆ ಬಸ್ ಅಲ್ಲಿ ಇದ್ದಿದ್ದು, ಸಡನ್ ಆಗಿ ಈ ಹುಡುಗಿಗೆ ಇಲ್ಲಿ ಯಾಕೆ ಎಚ್ಚರಿಕೆ ಆಯ್ತು ಅಂತ. ಆದ್ರೆ ಹೀರೋಯಿನ್ಗೆ ಇದ್ರ ಜೊತೆಗೆ ನಾನು ಬೆಳಗ್ಗೆನೆ ಎದ್ದೇಳ್ತೀನಲ್ವಾ, ಇವತ್ ಯಾಕೆ ಇಷ್ಟೊಂದು ಲೇಟ್ ಆಗಿ ಎದ್ದೇಳಿದ್ದೀನಿ ಅಂತ ಡೌಟ್ ಇರುತ್ತೆ. ಸರಿ ಬಿಡು, ಹೇಗಾದ್ರೂ ಆಗ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಕಾಂಟೆಸ್ಟ್ ಅಲ್ಲಿ ನಾವು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ರೆಡಿ ಆಗೋಣ ಅಂತ ಕನ್ನಡಿ ಮುಂದೆ ಹೋಗ್ತಾಳೆ. ಆ ಹುಡುಗಿ ಮುಖ ನೋಡ್ಕೊಂಡು ಶಾಕ್ ಆಗ್ತಾಳೆ. ಗಂಟೆಗಳು ಬಿಸಿಲಲ್ಲಿ ಓಡಾಡಿದಾಗ ಮುಖ ಯಾವ ತರ ಆಗೋಗ್ಬಿಟ್ಟಿರುತ್ತೋ ಅದೇ ತರ ನಮ್ಮ ಹೀರೋಯಿನ್ ಮುಖನು ಕೂಡ ಆಗೋಗ್ಬಿಟ್ಟಿರುತ್ತೆ. ಇದ್ಯಾವ್ದು ತಲೆಗೆ ಹಾಕೊಂತೀರ ಫಾಸ್ಟ್ ಆಗಿ ರೆಡಿ ಆಗಿ ಬಸ್ ಹತ್ತಿ ವ್ಯಾಲೆಂಟೈನ್ಸ್ ಡೇ ಇವೆಂಟ್ ನಡೀತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ಆದ್ರೆ ಅಲ್ಲಿ ಇವೆಂಟ್ ನಡೀತಿರೋದಿಲ್ಲ. ಹೀರೋಯಿನ್ ಶಾಕ್ ಆಗಿ ಕಸ ಗುಡಿಸ್ತಾ ಇರೋ ಲೇಡಿನ ಕೇಳ್ತಾಳೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಇವೆಂಟ್ ಯಾಕೆ ನಡೀತಿಲ್ಲ ಅಂತ. ಆವಾಗ ಲೇಡಿ ಹೇಳ್ತಾಳೆ, ಏನಮ್ಮ ನೀನು ಮಾತಾಡ್ತಾ ಇದ್ಯಾ, ನೆನ್ನೆ ಅಲ್ವಾ ವ್ಯಾಲೆಂಟೈನ್ಸ್ ಡೇ ಇದ್ದಿತ್ತು, ಅದು ನೆನ್ನೆನೆ ಮುಗ್ದೋಗ್ಬಿಟ್ಟೈತೆ ಅಂತ ಹೇಳೋದ್ರಿಂದ ಹೀರೋಯಿನ್ಗೆ ಏನೂ ಅರ್ಥ ಆಗೋದಿಲ್ಲ. ನಂತರ ಕೆಲ್ಸಕ್ಕೆ ಬಂದು ಫೇಸ್ಬುಕ್ ಅಲ್ಲಿ ಚೆಕ್ ಮಾಡ್ತಾಳೆ. ನೆನ್ನೆನೆ ವ್ಯಾಲೆಂಟೈನ್ಸ್ ಡೇ ನಡೆದೋಗ್ಬಿಟ್ಟಿರುತ್ತೆ, ಅದರಲ್ಲಿ ಡ್ಯಾನ್ಸ್ ಮಾಡಿ ವಿನ್ ಆಗಿರ್ತಾರಲ್ವಾ ಅವರ ಫೋಟೋಸ್ ಕೂಡ ಅದರಲ್ಲಿ ಅಪ್ಲೋಡ್ ಆಗಿರ್ತವೆ. ಹೀರೋಯಿನ್ಗೆ ನೆನ್ನೆ ಏನ್ ನಡ್ದೈತಿ ಅಂತ ನೆನಪಿರೋದಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಡೈಲಿ ಒಬ್ನು ಬಂದು ಲೆಟರ್ ನ ಪೋಸ್ಟ್ ಮಾಡ್ತಿರ್ತಾನಲ್ವಾ ಟೈ ಅನ್ನೋನು, ಅವನು ಅಲ್ಲಿಗೆ ಬಂದು ಲೆಟರ್ ಕೊಟ್ಟು ಪೋಸ್ಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಹೀರೋಯಿನ್ ಏನಪ್ಪಾ ನಡ್ದೈತೆ ನೆನ್ನೆ ನನಗೇನು ನೆನಪಿಲ್ವಲ್ಲ ಅಂತ ಡ್ಯಾನ್ಸ್ ಮಾಸ್ಟರ್ ಹತ್ರ ಮಾತಾಡೋಣ ಅಂತ ಹೇಳಿ ಅವ್ನು ಯಾವಾಗ್ಲೂ ಹುಡುಗಿಯರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾನಲ್ವಾ, ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ವಿಚಾರಣೆ ಮಾಡ್ತಾಳೆ. ಅಲ್ಲಿಗೆ ಡ್ಯಾನ್ಸ್ ಮಾಸ್ಟರ್ ಬಂದಿರೋದಿಲ್ಲ. ಹೀಗೆ ನಡ್ಕೊಂಡು ಬೇಜಾರಾಗಿ ಬರ್ತಿರುವಾಗ ಪೊಲೀಸ್ ಸ್ಟೇಷನ್ ಒಳಗಡೆಗೆ ಹೋಗಿ ಕಂಪ್ಲೇಂಟ್ ನ ರೈಸ್ ಮಾಡ್ತಾಳೆ. ಇದೇ ಒಂದು ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಿ. ಇವಳು ಹೇಳಿರೋ ಕತೆನೆಲ್ಲ ಕೇಳಿ ಪೊಲೀಸ್ ಆಫೀಸರ್ ಅಂತಾನೆ, ನೋಡಮ್ಮ ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಡೇ ಮಿಸ್ ಮಾಡ್ಕೊಂಡಿಲ್ಲ, ನಿನ್ನ ಬಾಯ್ ಫ್ರೆಂಡ್ ಆಗಿರೋ ಡ್ಯಾನ್ಸ್ ಮಾಸ್ಟರ್ ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಅವನೆಲ್ಲೋ ಕಳ್ದೋಗ್ಬಿಟ್ಟಂಗ ಅವನೇ, ಕಂಪ್ಲೇಂಟ್ ಕೊಡು ನಾವು ಹುಡ್ಕೊಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ನ ತಗೊಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋಯಿನ್ ಆಸ್ ಇಟ್ ಈಸ್ ಆಗಿ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡೋದಕ್ಕಂತ ಹೋಟೆಲ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಆವಾಗ ಪಕ್ಕದಲ್ಲಿರೋ ಒಂದು ಸ್ಟುಡಿಯೋದಲ್ಲಿ ನಮ್ಮ ಹೀರೋಯಿನ್ ಫೋಟೋ ಇರುತ್ತೆ. ಹೀರೋಯಿನ್ ಆ ಫೋಟೋನ ನೋಡಿ ಶಾಕ್ ಆಗ್ತಾಳೆ. ನಾನ್ ಯಾವತ್ತಪ್ಪ ಇಂತ ಒಂದು ಬೀಚ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದೆ ಅಂತ. ಅದಕ್ಕೆ ಒಳಗಡೆಗೆ ಹೋಗಿ ಈ ಫೋಟೋದಲ್ಲಿ ಇರೋದು ನಾನೇ, ಈ ಫೋಟೋನ ನಿಮ್ಗೆ ಕೊಟ್ಟಿದ್ಯಾರು ಅಂತ. ಅದಕ್ಕೆ ಶಾಪ್ ಓನರ್ ಇದ್ಕೊಂಡು, ನಿಜ ಹೇಳ್ಬೇಕಂದ್ರೆ ಅದನ್ನ ಕೊಟ್ಟಿರೋದು ಯಾರು ಅಂತ ನನಗೂನು ಗೊತ್ತಿಲ್ಲ, ಒಬ್ಬ ಅನ್ನೋನ್ ಪರ್ಸನ್ ಅವನ ಮುಖದ ಮೇಲೆ ತುಂಬಾ ಗಾಯಗಳಾಗಿದ್ದಾವೆ, ಅವನು ತೆಗ್ದಿರೋ ಒಂದು ಫೋಟೋಸ್ ನ ಬಂದು ಕ್ಲೀನ್ ಮಾಡಿಸ್ತಿರುವಾಗ ಈ ಫೋಟೋ ನನಗೆ ತುಂಬಾನೇ ಇಷ್ಟ ಆಯ್ತು, ಈ ಫೋಟೋ ನಾನು ಹಿಡ್ಕೊಂತೀನಿ ಅಂತ ಕೇಳಿದಾಗ ಅವನು ಅಂತ ಹೇಳಿ ಈ ಫೋಟೋನ ಕೊಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಹೀರೋಯಿನ್ ಅವನು ನೋಡೋದಕ್ಕೆ ಯಾವ ತರ ಇರ್ತಾನೆ ಅಂತ ಹೇಳಿದಾಗ ಅವನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಆವಾಗ ಹೀರೋಯಿನ್ಗೆ ಅರ್ಥ ಆಗುತ್ತೆ ಅವನು
ಬೇರೆ ಯಾರು ಅಲ್ಲ, ಹೀರೋಯಿನ್ ಕೆಲಸ ಮಾಡ್ತಿರೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಡೈಲಿ ಟೈ ಅನ್ನೋನು ಬಂದು ಲೆಟರ್ಸ್ ನ ಪೋಸ್ಟ್ ಮಾಡ್ತಿರ್ತಾನಲ್ವಾ, ಅವನೇ ಈ ಫೋಟೋನ ತೆಗ್ದಿರೋದು ಅಂತ ಗೊತ್ತಾಗುತ್ತೆ. ಆವಾಗ ಹೀರೋಯಿನ್ ಆ ಫೋಟೋನ ಯಾವ್ದೋ ಬೀಚ್ ಹತ್ರ ತೆಗ್ದಂಗೆ ಅನ್ಸಿ, ಈ ಬೀಚ್ ಎಲ್ಲೈತೆ ಅಂತ ನಿಮ್ಗೆ ಗೊತ್ತಾ ಅಂತ ಶಾಪ್ ಓನರ್ ಹತ್ರ ಕೇಳ್ತಾಳೆ. ಅದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಈ ಫೋಟೋ ನನಗೆ ಕೊಡ್ತೀರಾ, ಈ ಬೀಚ್ ಎಲ್ಲೈತೆ ಅಂತ ನಾನೇ ಕಂಡ್ಕೊಂತೀನಿ ಅಂತ ಹೇಳಿ ಆ ಫೋಟೋನ ಅವನ ಹತ್ರದಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾಳೆ. ನಂತರ ಇವಳು ಬಂದು ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಆವಾಗ ಒಬ್ಬ ವ್ಯಕ್ತಿ ಬಂದು ಅವನ ಲಾಕರ್ ಕೀನ ಕೇಳ್ತಾನೆ. ಆ ಲಾಕರ್ ಕೀ ಕೊಡ್ತಿರುವಾಗ ಆ ಕೀ ಮೇಲೆ 38 ಅಂತ ಇರುತ್ತೆ. ಆ ಕೀನ ನೋಡಿದಾಗ್ಲೇ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ಡೌಟ್ ಬರುತ್ತೆ. ಯಾಕಪ್ಪ ಅಂದ್ರೆ ಹೀರೋಯಿನ್ ಹತ್ರ ಅಂದ್ರೆ ಚಿಕ್ಕವಾಗಿಂದಾನು ಕೂಡ ಇವರ ಮನೆಯಲ್ಲಿ 38 ಅನ್ನೋ ಒಂದು ಕೀ ಇರುತ್ತೆ. ಇವಳು ಕೆಲಸ ಮಾಡ್ತಿರೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಡೈಲಿ ಒಬ್ಬನ್ ಬಂದು ಲೆಟರ್ಸ್ ನ ಪೋಸ್ಟ್ ಮಾಡ್ತಿರ್ತಾನಲ್ವಾ, ಆ ಲೆಟರ್ಸ್ ಕೂಡ 38 ಅನ್ನೋ ಒಂದು ಲಾಕರ್ ಗೆ ಇವನು ಪೋಸ್ಟ್ ಮಾಡ್ತಿರ್ತಾನೆ. ಇದರಿಂದ ಹೀರೋಯಿನ್ ಆ ಕೀನ ಎತ್ಕೋಬೇಕು ಅಂತ ಹೇಳಿ ಇವಳ ಮನೆಗೆ ಹೋಗ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ನನ್ನ ಫೋಟೋಸ್ ತೆಗ್ದಿದ್ದಾನೆ, ಆ ಫೋಟೋಸ್ ನ ಫೋಟೋಶಾಪ್ ಅಲ್ಲಿ ಕೊಟ್ಟಿದ್ದಾನೆ, ಆ ಫೋಟೋನ ತೆಗ್ದಿರೋದು ಯಾವ್ದೋ ಒಂದು ಬೀಚ್ ಹತ್ರ ತೆಗ್ದಿದ್ದಾನೆ. ಇದೆಲ್ಲದಕ್ಕೂ ಆನ್ಸರ್ಸ್ ಗೊತ್ತಾಗ್ಬೇಕು ಅಂದ್ರೆ ನಾನು ಇವಾಗ ಹಕ್ಕಿನ ಹುಡ್ಕಾಡ್ಬೇಕು ಅಂತ ಹೇಳಿ ಇವ್ರಮ್ಮಗೆ ಗೊತ್ತಾಗ್ದಿರೋ ಹಾಗೆ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಇವಳು ಅಲ್ಲಿಗೆ ಹೋಗೋದಷ್ಟಕ್ಕೆ ಅವ್ರಮ್ಮ ಇರೋದ್ರಿಂದ ಯಾಕೆ ಬಂದಿದ್ದು ಅಂತ ಕೇಳಿದಾಗ ಏನಿಲ್ಲ ಕ್ಯಾಶುಯಲ್ ಆಗಿ ಬಂದಿ ಅಂತ ಹೇಳಿ ಅವ್ರಮ್ಮ ಹತ್ರ ಮಾತಾಡ್ತಿರ್ತಾಳೆ. ಅವಾಗ ಅವ್ರಮ್ಮ ಇದ್ಕೊಂಡು ಏನ್ ಮಾಡ್ತಾ ಇದೀಯಾ, ಇವಾಗ ನಿನ್ನ ಬಾಯ್ ಫ್ರೆಂಡ್ ಜೊತೆ ತುಂಬಾ ಖುಷಿಯಾಗಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋಯಿನ್ ಏನಿಲ್ಲ ಅಂತ ಲೈಟ್ ಆಗಿ ತಗೊಂಡು ಬೇರೆ ವಿಷಯದ ಬಗ್ಗೆ ಮಾತಾಡ್ತಿರುವಾಗ ಆವಾಗ ಅವ್ರಮ್ಮ ಅಂತಾಳೆ, ನಿನ್ನ ಲೈಫ್ ಅಲ್ಲಿ ಏನೇನ್ ನಡೀತೈತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ. ಆ ಮಾತನ್ನ ಕೇಳಿ ಹೀರೋಯಿನ್ ಸ್ಟನ್ ಆಗಿ ಹೋಗ್ಬಿಡ್ತಾಳೆ. ಹೀರೋಯಿನ್ ತನ್ನ ಲೈಫ್ ಅಲ್ಲಿ ಏನೇನ್ ನಡೀತೈತೆ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಿರ್ತಾಳಲ್ವಾ, ಆ ಪೋಸ್ಟ್ ಗಳಿಗೆ ಫಸ್ಟ್ ಲೈಕ್ ಕಮೆಂಟ್ ಕೊಡೋದು ಬೇರೆ ಯಾರು ಅಲ್ಲ ಇವ್ರಮ್ಮನೇ ಆಗಿರ್ತಾಳೆ. ಹೀರೋಯಿನ್ ಅದಕ್ಕೆ ಶಾಕ್ ಆಗ್ತಾಳೆ, ನೀನು ಕೂಡ ಫೇಸ್ಬುಕ್ ಅಕೌಂಟ್ ನ ಮೈಂಟೈನ್ ಮಾಡ್ತಿದ್ಯಾ ಅಂತ. ಯಾಕೆ ನಾನು ಯೂಸ್ ಮಾಡಬಾರ್ದ ಅಂತ ಅವ್ರಮ್ಮ ಹೇಳ್ದಾಗ ಏನಿಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ಮತ್ತೆ ಕೀನ ಹುಡುಕಾಡ್ತಿರುವಾಗ 38 ಅನ್ನೋ ಒಂದು ನಂಬರ್ ಕೀ ನಮ್ಮ ಹೀರೋಯಿನ್ ಗೆ ಸಿಗುತ್ತೆ. ನಂತರ ಇವಳು ಮನೆಗೆ ರಿಟರ್ನ್ ಬಂದು ಆ ಫೋಟೋಶಾಪ್ ಅಲ್ಲಿ ಒಂದು ಫೋಟೋ ಸಿಕ್ಕಿರುತ್ತಲ್ವಾ, ಆ ಫೋಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಬೀಚ್ ಇರುತ್ತೆ. ಆ ಬೀಚ್ ಎಲ್ಲೈತಪ್ಪ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾಳೆ. ಆದ್ರೂ ಕೂಡ ಈ ಹುಡುಗಿಗೆ ಸಿಗೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫೀಸ್ ಗೆ ಬಂದು ಅಲ್ಲಿರೋ ಪ್ರತಿಯೊಬ್ಬರ ಹತ್ರನು ಕೇಳ್ತಿರ್ತಾಳೆ, ಈ ಕೀ ಯಾವ ಲಾಕರ್ ಗೆ ಸಂಬಂಧಪಟ್ಟಿರೋದು ಅಂತ. ಆವಾಗ ಒಬ್ಬ ವ್ಯಕ್ತಿ ಇದ್ಕೊಂಡು ನಿಜ ಹೇಳ್ಬೇಕಂದ್ರೆ ಈ ಕೀ ಒಂದು ಪೋಸ್ಟ್ ಆಫೀಸ್ ಲಾಕರ್ ಗೆ ಸಂಬಂಧಪಟ್ಟಿರೋದು, ಆದ್ರೆ ಯಾವ ಬ್ರಾಂಚ್ ಎಲ್ಲೈತೆ ಅಂತ ಅದು ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಹೀರೋಯಿನ್ ಆ ಸಿಟಿಯಲ್ಲಿರೋ ಪ್ರತಿಯೊಂದು ಪೋಸ್ಟ್ ಆಫೀಸ್ ಗೆ ಹೋಗಿ ಕೀನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಹೀಗೆ ಡೇ ಫುಲ್ ತಿರುಗಿದ್ದಾದ್ಮೇಲೆ ಲಾಸ್ಟ್ ಗೆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಈ ಕೀಗೆ ಸಂಬಂಧಪಟ್ಟಿರೋ ಒಂದು ಲಾಕರ್ ಕಾಣಿಸುತ್ತೆ. ಇದರಿಂದ ಹೀರೋಯಿನ್ ತುಂಬಾ ಖುಷಿ ಪಟ್ಟು ಲಾಕರ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ತುಂಬಾನೇ ಲೆಟರ್ಸ್ ಇರ್ತವೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಲೆಟರ್ಸ್ ನ ಪೋಸ್ಟ್ ಮಾಡಿರೋದು ನಮ್ಮ ಹೀರೋಯಿನ್ ವರ್ಕ್ ಮಾಡ್ತಾ ಇರೋ ಒಂದು ಪೋಸ್ಟ್ ಆಫೀಸ್ ಗೆ ಡೈಲಿ ಟೈ ಅನ್ನೋನು ಬಂದು ಲೆಟರ್ ನ ಪೋಸ್ಟ್ ಮಾಡ್ತಿರ್ತಾನಲ್ವಾ, ಅವನೇ ಈ ಲೆಟರ್ಸ್ ನ ಬರ್ದಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನೇ ಈ ಮೂವಿಗೆ ಹೀರೋ ಅಂತ ಹೇಳ್ಕೋಬಹುದು. ಹೀರೋಯಿನ್ ಲೆಟರ್ಸ್ ನ ಚೆಕ್ ಮಾಡ್ತಿರುವಾಗ ಇಷ್ಟರವರೆಗೂ ಹೀರೋಯಿನ್ ಯಾವ ಬೀಚ್ ಗೋಸ್ಕರ ಹುಡುಕಾಡ್ತಿರ್ತಾಳೋ ಆ ಬೀಚ್ ಅಡ್ರೆಸ್ ಆ ಲೆಟರ್ ಅಲ್ಲಿ ಇರುತ್ತೆ. ನಂತರ ಹೀರೋಯಿನ್ ಬೀಚ್ ಹತ್ರ ಹೋಗಿ ನೋಡಿದಾಗ ಆ ಫೋಟೋದಲ್ಲಿ ಹೀರೋಯಿನ್ ಯಾವ ಪೋಸ್ ಕೊಟ್ಟಿರ್ತಾಳೋ ಅದೇ ಬೀಚ್ ಹತ್ರ ಹೀರೋಯಿನ್ ಬಂದಿರ್ತಾಳೆ. ಆ ಲೆಟರ್ಸ್ ಅಲ್ಲಿ ಇರೋ ಒಂದು ಫೋಟೋಸ್ ನ ಚೆಕ್ ಮಾಡ್ತಿರುವಾಗ ಅವುಗಳಲ್ಲಿರೋ ಫೋಟೋಸ್ ನ ನೋಡಿ ಶಾಕ್ ಆಗ್ತಾಳೆ. ಆ ಟೈ ಅನ್ನೋ ವ್ಯಕ್ತಿ ಜೊತೆ ಹೀರೋಯಿನ್ ತುಂಬಾನೇ ಫೋಟೋಸ್ ತೆಗೆಸ್ಕೊಂಡಿರ್ತಾಳೆ. ಹೀರೋಯಿನ್ ಗೆ ಒಂದ್ ಹತ್ರ ಡೌಟ್, ನಾನ್ ಯಾವತ್ತಪ್ಪ ಇವನ್ ಜೊತೆ ಹೋಗಿ ಫೋಟೋಸ್ ನ ತೆಗೆಸ್ಕೊಂಡಿದ್ದೆ ಅಂತ. ಅಂಡ್ ಇವಾಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಬೇಸಿಕ್ಲಿ ಹೇಳ್ಬೇಕಂದ್ರೆ ಇಷ್ಟರವರೆಗೂ ನೀವು ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರನೇ ಮೂವಿನ ನೋಡಿದ್ರಲ್ವಾ, ಇವಾಗ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ಲಿ ಹೇಳ್ಬೇಕಂದ್ರೆ ಹೀರೋಯಿನ್ ಪ್ರತಿಯೊಂದರಲ್ಲೂ ಫಾಸ್ಟ್ ಆಗಿ ಇರ್ತಾಳಲ್ವಾ, ಆದ್ರೆ ಹೀರೋ ಮಾತ್ರ ಪ್ರತಿಯೊಂದರಲ್ಲೂ ಲೇಟ್ ಅಂತಾನೆ ಹೇಳ್ಕೋಬಹುದು. ರನ್ನಿಂಗ್ ರೇಸ್ ಅಲ್ಲಿ ಎಲ್ಲರೂ ವಿನ್ ಆಗೋದ್ಮೇಲೆ ಇವನು ಸ್ಟಾರ್ಟ್ ಆಗ್ತಾನೆ. ಇದೇ ರೀತಿ ಪ್ರತಿಯೊಂದರಲ್ಲೂ ಸ್ಕೂಲ್ಗೆ ಹೋಗೋದ್ ಲೇಟು, ಮನೆಗ್ ಬರೋದ್ ಲೇಟು, ಕೆಲಸ ಮಾಡೋದ್ ಲೇಟು, ಹೋಗೋದ್ ಲೇಟು. ಇದರಿಂದ ಇವನು ಏನಾದ್ರೂ ವರ್ಕ್ ಮಾಡೋಣ ಅಂತ ಕೆಲ್ಸದಲ್ಲಿ ಸೇರ್ಕೊಂಡ್ರೆ ಸ್ವಲ್ಪ ದಿನಗಳಲ್ಲೇ ಅಲ್ಲಿರೋರು ಇವನನ್ನ ತೆಗ್ದಾಕ್ ಬಿಡ್ತಾ ಇರ್ತಾರೆ. ಒಂದು ದಿನ ಇವನ ಅಂಕಲ್ ಬಂದು ರೆಕಮೆಂಡೇಶನ್ ಮುಖಾಂತರ ಬಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಜಾಯಿನ್ ಮಾಡಿಸ್ತಾನೆ. ಇದರಿಂದ ನಮ್ಮ ಹೀರೋನು ಕೂಡ ತುಂಬಾ ಖುಷಿಯಾಗಿ ಜಾಯಿನ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಆ ಬಸ್ ತುಂಬಾ ನಿಧಾನವಾಗಿ ಹೋಗ್ತಾ ಇರುತ್ತೆ, ಇವನು ಕೂಡ ನಿಧಾನವಾಗಿ ಹೋಗ್ಬೋದು ಅಂತ ಹೇಳಿ ತುಂಬಾ ಖುಷಿಯಾಗಿ ಆ ಜಾಬ್ಗೆ ಸೇರ್ಕೊಂತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮವನು ಡೈಲಿ ಬಂದು ಪೋಸ್ಟ್ ಆಫೀಸ್ ಅಲ್ಲಿ ಲೆಟರ್ಸ್ ನ ಬರೀತಿರ್ತಾನಲ್ವಾ, ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಹೀರೋಯಿನ್ ನ ಪ್ರೀತಿ ಮಾಡ್ತಿರ್ತಾನೆ. ಹೀರೋಯಿನ್ ಓದ್ತಾ ಇರೋ ಒಂದು ಸ್ಕೂಲ್ ಅಲ್ಲೇ ಹೀರೋನು ಕೂಡ ಎಜುಕೇಶನ್ ಮಾಡ್ತಿರ್ತಾನೆ. ಪ್ರತಿದಿನನೂ ಹುಡುಗಿನ ನೋಡ್ಕೊಂಡು ಇವನು ಸಿಂಗಲ್ ಆಗಿ ಖುಷಿ ಪಡ್ತಿರುವಾಗ ಇದ್ದಕ್ಕಿದ್ದಂಗೆ ಹೀರೋಯಿನ್ ಸ್ಕೂಲ್ಗೆ ಬರೋದು ನಿಲ್ಸ್ಬಿಡ್ತಾಳೆ. ಅವಾಗಿಂದಾನು ಹೀರೋಯಿನ್ ಗೋಸ್ಕರ ಹುಡ್ಕಾಡ್ಕೊಂಡು ತುಂಬಾನೇ ದಿನಗಳು ಕಲ್ದೋಗ್ಬಿಟ್ಟಿರ್ತವೆ. ಒಂದು ದಿನ ಇವನು ಬಸ್ ಡ್ರೈವರ್ ಆಗಿ ಓಡಿಸ್ಕೊಂಡು ಹೋಗ್ತಿರುವಾಗ ಒಂದು ಪ್ಲೇಸ್ ಅಲ್ಲಿ ಹೀರೋಯಿನ್ ತನ್ನ ಬಸ್ಗೆ ಹತ್ಕೊಳ್ಳೋದನ್ನ ನೋಡಿ ಆವಾಗಿಂದನು ನಮ್ಮ ಹೀರೋ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಪೋಸ್ಟ್ ಆಫೀಸ್ ಗೆ ಬಂದು ಡೈಲಿ ಆ ಹುಡುಗಿನ ನೋಡೋದಕ್ಕೋಸ್ಕರನೇ ಲೆಟರ್ಸ್ ನ ಬರೀತಿರ್ತಾನೆ. ಹಾಗೆ ಹೀರೋಯಿನ್ ಯಾವ ರೂಟ್ ಅಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡು ಪ್ರತಿದಿನನೂ ಇವನು ಅದೇ ರೂಟ್ ಅಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡೋದಕ್ಕೆ ಅವನ ಶಿಫ್ಟ್ ಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದೀಗಿದ್ರೆ ಒಂದು ದಿನ ಹೀರೋಯಿನ್ ಡ್ಯಾನ್ಸ್ ಮಾಸ್ಟರ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರೋದನ್ನ
ಹೀರೋಯಿನ್ ನೋಡಿ ಹೀರೋ ಜಲಸ್ ಫೀಲ್ ಆಗ್ತಾನೆ. ನಂತರ ಇವನು ಆಚೆಗಡೆ ಹೋಗ್ತಿರುವಾಗ ಈ ಡ್ಯಾನ್ಸ್ ಮಾಸ್ಟರ್ ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಇವನ್ಗೆ ಸ್ವಲ್ಪ ಡೌಟ್ ಬಂದು ಅವನ್ನ ಫಾಲೋ ಮಾಡ್ಕೊಂಡು ಹೋದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಡ್ಯಾನ್ಸ್ ಮಾಸ್ಟರ್ ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ. ಆ ಹುಡುಗಿ ಫುಡ್ ಪ್ರಿಪೇರ್ ಮಾಡ್ಕೊಂಡ್ ಬಂದು ಇವನ್ಗೆ ಕೊಟ್ಟಿದ್ರೆ ಈ ಡ್ಯಾನ್ಸ್ ಮಾಸ್ಟರ್ ನಮ್ಮ ಹೀರೋಯಿನ್ಗೆ ಎತ್ಕೊಂಡ್ ಬಂದು ಕೊಟ್ಟಿರ್ತಾನೆ. ಅದನ್ನ ಹೀರೋ ನೋಡಿ ಈ ನನ್ ಮಗ ಸ್ವಲ್ಪ ಕಳ್ಬಡಿ ನನ್ ಮಗನ್ ತರ ಇದನ್ನಲ್ಲ ಅಂತ ಹೇಳಿ ಹೀರೋಯಿನ್ ಹತ್ರ ಹೇಳ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಅವನ್ಗೆ ಗೊತ್ತು ನಾನು ಡೈರೆಕ್ಟ್ ಆಗಿ ಈ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಕೂಡ ಹೀರೋಯಿನ್ ನಂಬೋದಿಲ್ಲ ಅಂತ ಹೇಳಿ ಅವನು ಹೇಳ್ತೀರಾ ಸುಮ್ನೆ ಆಗೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಈವ್ನಿಂಗ್ ಹೀರೋಯಿನ್ ಡ್ಯಾನ್ಸ್ ಮಾಸ್ಟರ್ ಜೊತೆ ಸೇರ್ಕೊಂಡು ಮೂವಿಗೆ ಹೋಗಿರ್ತಾರಲ್ವಾ, ಅವಾಗ ನಮ್ಮ ಹೀರೋನು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಯಾಕಪ್ಪ ಅಂದ್ರೆ ಮೂವಿ ನೋಡ್ತಿರುವಾಗ ಈ ಡ್ಯಾನ್ಸ್ ಮಾಸ್ಟರ್ ಆ ಹುಡುಗಿನ ಏನಾದ್ರೂ ಮಾಡ್ತಾನೇನೋ ಅಂತ. ಸ್ವಲ್ಪ ತಾದ್ಮೇಲೆ ಇವನು ರಿಯಲೈಸ್ ಆಗ್ತಾನೆ ಇವನು ಬಸ್ ಆಚೆಗಡೆನೆ ಬಿಟ್ಬಿಟ್ಟು ಮೂವಿ ನೋಡೋದಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ. ಇದರಿಂದ ಇವನು ಫಾಸ್ಟ್ ಆಗಿ ಬಂದು ಬಸ್ ಹತ್ಕೊಂತಾನೆ. ಅದೇ ಟೈಮ್ಗೆ ಹೀರೋಯಿನ್ ಡ್ಯಾನ್ಸ್ ಮಾಸ್ಟರ್ ಜೊತೆ ಸೇರ್ಕೊಂಡು ಅದೇ ಬಸ್ ನ ಹತ್ತುತ್ತಾಳೆ. ಬಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಹಿಂದ್ಗಡೆ ಹೀರೋಯಿನ್ ಡ್ಯಾನ್ಸ್ ಮಾಸ್ಟರ್ಗೆ ಕಿಸ್ ಮಾಡ್ಬೇಕು ಅಂತ ಅನ್ಕೊಂತಿರುವಾಗ ಆವಾಗೆ ನಮ್ಮ ಹೀರೋ ಬೇಕಾಗಿನೇ ಬ್ರೇಕ್ ಹಾಕಿರ್ತಾನೆ. ಹೀರೋಯಿನ್ ಇಳಿಬೇಕಾಗಿರೋ ಒಂದು ಸ್ಟಾಪ್ ಬರೋದ್ರಿಂದ ಹೀರೋಯಿನ್ ಇಲ್ದು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾಳೆ. ಆದ್ರೆ ಡ್ಯಾನ್ಸ್ ಮಾಸ್ಟರ್ ಇನ್ನ ಬಸ್ ಅಲ್ಲೇ ಕುತ್ಕೊಂಡಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ 4 ಜನ ರೌಡಿಗಳು ಬಂದು ಇವನ ಹೊಡಿಬೇಕು ಅಂತ ಅನ್ಕೊಂತಾರೆ. ಯಾಕಪ್ಪ ಅಂದ್ರೆ ಇವನೊಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾನಲ್ವಾ ಈ ಡ್ಯಾನ್ಸ್ ಮಾಸ್ಟರ್ಗನು ಇವನು ಪ್ರತಿಯೊಬ್ಬರಿಗೂ ಒಂದೇ ಸ್ಟೋರಿನ ಹೇಳ್ಕೊಂಡ್ ಬಂದಿರ್ತಾನೆ. ನಮ್ಮ ಹೀರೋಯಿನ್ ಹತ್ರ ಹೇಳಿರ್ತಾನಲ್ವಾ ನಾನು ಚಿಕ್ಕವಾಗಿಂದಾನು ಒಂದೇ ಆಶ್ರಮದಲ್ಲಿ ಬೆಳೆದಿದ್ದೀನಿ, ಅದರಲ್ಲಿ ಒಂದು ಹುಡುಗಿಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಅಂತ. ಇದೇ ಒಂದು ವಿಷಯನ ಈ ಹುಡುಗಿ ಹತ್ರನು ಹೇಳಿ ತುಂಬಾ ಅಮೌಂಟ್ ಮೋಸ ಮಾಡಿ ಕಿತ್ಕೊಂಡಿರ್ತಾನೆ. ಇದರಿಂದ ಆ ಹುಡುಗಿಗೆ ಕೋಪ ಬಂದು ರೌಡಿಗಳನ್ನ ಕರ್ಕೊಂಡ್ ಬಂದು ಓಡಿಸಿರ್ತಾಳೆ. ಅವರೆಲ್ಲರೂ ಸೇರ್ಕೊಂಡು ಬೀದಿ ನಾಯಿನ ಹೊಡೆದಂಗೆ ಹೊಡೆದು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವಾಗ ನಮ್ಮ ಹೀರೋಗೂ ಕೋಪ ಬಂದು ಆ ಹುಡುಗಿನ ಮೋಸ ಮಾಡಿ ಇವಾಗ ನಾನ್ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿನ ಮೋಸ ಮಾಡ್ತಿ ಅಂತ ಹೇಳಿ ಇವನು ಅಲ್ಲಿಗೆ ಬಂದು ಹೀರೋ ತರ ಅಂದ್ರೆ ಹೀರೋನೇ ಬಿಡಿ ಹೊಡಿಯೋದಕ್ಕೆ ನೋಡ್ತಾನೆ. ಆದ್ರೆ ನಮ್ಮವನು ಪ್ರತಿಯೊಂದರಲ್ಲೂ ಲೇಟ್ ಅಲ್ವಾ, ಅವನು ಹೊಡಿಯೋತಷ್ಟಿಗೆ ಇವನು ರಿಯಾಕ್ಟ್ ಆಗಿ ಹೊಡಿಯೋ ಒಂದು ಟೈಮ್ ಅಲ್ಲಿ ಆ ಡ್ಯಾನ್ಸ್ ಮಾಸ್ಟರ್ ಗನ್ನೇ ನಮ್ಮ ಹೀರೋನ ಹೊಡೆದಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಗೆ ತುಂಬಾ ಗಟ್ಟಿಯಾಗಿ ಗಾಯಗಳಾಗಿರ್ತವೆ. ಅವನು ಕದ್ಲೋದಕ್ಕೆ ಆಗದೆ ನಡೆಯೋದಕ್ಕೆ ಆಗದೆ ಆ ರಾತ್ರಿ ಅದೇ ಬಸ್ ಅಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಎಚ್ಚರಿಕೆ ಆಗಿ ನೋಡೋತಷ್ಟಿಗೆ ಅವನು ಶಾಕ್ ಅಲ್ಲಿ ನೋಡ್ತಾನೆ. ಯಾಕಪ್ಪ ಅಂದ್ರೆ ಇವನ ಮುಂದೆ ಇರೋ ಪ್ರತಿಯೊಬ್ರು ಕೂಡ ಫ್ರೀಸ್ ಆಗೋಗ್ಬಿಟ್ಟಿರ್ತಾರೆ. ಇವನ ಡೌಟ್ ಏನಪ್ಪಾ ಅಂದ್ರೆ ನಾನು ಈ ತರ ಮೂವಿಗಳಲ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಇವಾಗ ರಿಯಾಲಿಟಿಯಲ್ಲೂ ಕೂಡ ಆಗೋಗ್ಬಿಟ್ಟೈತೆ. ಪ್ರತಿಯೊಬ್ರು ಫ್ರೀಸ್ ಆಗಿದ್ದಾರೆ ಅಂದ್ರೆ ಹೀರೋಯಿನ್ ಮೇ ಬಿ ಫ್ರೀಸ್ ಆಗಿರ್ಬೋದಾ ಅಂತ ಹೇಳಿ ಹೀರೋಯಿನ್ ಯಾವ ಬಸ್ ಸ್ಟಾಪ್ ಅಲ್ಲಿ ಬಸ್ಗೆ ಹತ್ಕೊಂತಾಳ ಆ ಬಸ್ ಸ್ಟಾಪ್ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಬಸ್ಸು ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಇವನು ಆ ಬಸ್ ಹತ್ರ ಹೋಗಿ ನೋಡಿದಾಗ ಹೀರೋಯಿನ್ ಬಸ್ ಅಲ್ಲಿ ಕುತ್ಕೊಂಡೇ ಇರ್ತಾಳೆ. ಅವಳ ಪಕ್ಕದಲ್ಲಿ ಈ ಮುದುಕ ಮಿಸ್ಬಿಹೇವ್ ಮಾಡೋದಕ್ಕೆ ನೋಡ್ತಿರ್ತಾನಲ್ವಾ, ಅವನನ್ನ ನಮ್ಮ ಹೀರೋ ನೋಡಿ ಎಲ್ಲಾರನ್ನು ಬಸ್ ಇಂದ ಇಳಿಸ್ಬಿಟ್ಟು ಹೀರೋ ಆ ಬಸ್ ನ ಸ್ಟಾರ್ಟ್ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಈ ಡೇ ಫುಲ್ಲು ಹೀರೋಯಿನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಅಂಡ್ ಇವಾಗ ನಮ್ಗೆ ನಮ್ಮ ಹೀರೋಯಿನ್ ನ ಪ್ರೀತಿ ಮಾಡಿದ್ದು ಹೇಗೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಹೀರೋ ಚಿಕ್ಕವಾಗಿದ್ದಾಗ ಅವನ ಫ್ಯಾಮಿಲಿ ಜೊತೆ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಒಂದು ಬಸ್ ಬಂದು ಇವರ ಕಾರ್ಗೆ ಗುದ್ದೋದ್ರಿಂದ ಅಲ್ಲೊಂದು ಆಕ್ಸಿಡೆಂಟ್ ಆಗಿರುತ್ತೆ. ಅದೇ ಸ್ಕೂಲ್ ಬಸ್ ಅಲ್ಲಿ ಹೀರೋಯಿನ್ ಕೂಡ ಇರ್ತಾಳೆ. ಈ ನಡೆದಿರೋ ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ಮ ಹೀರೋಗೆ ಸಂಬಂಧಪಟ್ಟಿರೋ ತಂದೆ ತಾಯಿ ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಹೀರೋಯಿನ್ ಆ ಟೈಮ್ ಅಲ್ಲಿ ಅವನ್ಗೆ ಧೈರ್ಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಟೈಮ್ ಅಲ್ಲಿ ನಮ್ಮ ಹೀರೋಗೆ ರಿಲ್ಯಾಕ್ಸೇಷನ್ ಅಂದ್ರೆ ಆ ಹುಡುಗಿನೇ ಅಂತ ಹೇಳ್ಕೋಬಹುದು. ಆ ಹುಡುಗಿ ತುಂಬಾನೇ ಧೈರ್ಯ ಕೊಟ್ಟು ನಾನ್ ನಿನ್ ಜೊತೆ ಇರ್ತೀನಿ ಅಂತ ಅವನ ಜೊತೆ ಮಾತಾಡ್ಕೊಂಡಿರ್ತಾಳೆ. ಆವಾಗ ಅವನ್ಗೆ ಅದು ಪ್ರೀತಿ ಅಂತ ಗೊತ್ತಿರೋದಿಲ್ಲ. ದೊಡ್ಡವನ್ ಆಗ್ತಾ ಆಗ್ತಾ ಆ ಹುಡುಗಿ ಮೇಲೆ ನನ್ಗೆ ಲವ್ ಐತಿ ಅಂತ ತಿಳ್ಕೊಂಡಿರ್ತಾನೆ. ಇದನ್ನು ಅಲ್ಲದೆ ಅವರಿಬ್ರು ಡಿಸ್ಚಾರ್ಜ್ ಆಗಿ ಹೋಗೋವಾಗ ನಮ್ಮ ಹೀರೋ ಅವ್ರ ಅಪ್ಪಗೆ ಸಂಬಂಧಪಟ್ಟಿರೋ ಒಂದು ಪೋಸ್ಟ್ ಆಫೀಸ್ ಲಾಕರ್ಗೆ ಒಂದು ಕೀ, ಅದೇ 38 ಅನ್ನೋ ಒಂದು ಕೀ ಹೀರೋಯಿನ್ಗೆ ಕೊಟ್ಟಿರ್ತಾನೆ. ಇದು ನಮ್ಮ ಅಪ್ಪಗೆ ಸಂಬಂಧಪಟ್ಟಿರೋ ಒಂದು ಲಾಕರು, ನೀನ್ ಇದಕ್ಕೆ ಲೆಟರ್ಸ್ ನ ಬರೀತಾ ಇರೋ, ನಾನು ಕೂಡ ಅದಕ್ಕೆ ಲೆಟರ್ಸ್ ನ ಬರೀತಾ ಇರ್ತೀನಿ. ಈ ರೀತಿ ನಾವು ಮಾತಾಡ್ಕೋಬಹುದು. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲಾಕರ್ ನ ತೆಗಿಬೇಕಂದ್ರೆ ಈ ಕೀಸ್ ಇರ್ಲೇಬೇಕು, ಇದನ್ನ ತೆಗಿಯೋ ಹಕ್ಕು ನಮ್ಮಿಬ್ರಿಗೆ ಮಾತ್ರ ಐತಿ ಅಂತ ಹೇಳಿರ್ತಾನೆ. ಆದ್ರೆ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಆ ಕೀನ ಒಂದ್ ಹತ್ರ ಇಟ್ಟು ಮರ್ತೋಗ್ಬಿಟ್ಟಿರ್ತಾಳೆ. ಇನ್ನೊಂದು ಕಡೆ ಹೀರೋ ಆ ಹುಡುಗಿ ಲೆಟರ್ ನ ಬರೀತಾಳೆ ಅಂತ ತುಂಬಾ ದಿನಗಳು ವೈಟ್ ಮಾಡ್ತಾನೆ. ನಮ್ಮ ಹೀರೋಯಿನ್ ನ ಪ್ರೀತಿ ಮಾಡಿರ್ತಾನೆ ಅಂತ ತೋರಿಸಿ ಇವಾಗ ಪ್ರೆಸೆಂಟ್ ಅಲ್ಲಿ ಹೀರೋಯಿನ್ ನ ಯಾರು ಇಲ್ದೇ ಒಂದು ಬೀಚ್ ಹತ್ರಕ್ಕೆ ಕರ್ಕೊಂಡೋಗಿ ಆ ಹುಡುಗಿ ಬೊಂಬೆ ಆಗಿದ್ರು ಕೂಡ ಆ ಹುಡುಗಿ ಜೊತೆ ಮಾತಾಡ್ಕೊಂಡಿರ್ತಾನೆ. ಅದನ್ನು ಅಲ್ಲದೆ ನಮ್ಮ ಹೀರೋಗೆ ಚಿಕ್ಕವಾಗಿಂದನು ಫೋಟೋಸ್ ತೆಗಿಯೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಆ ಹುಡುಗಿ ಜೊತೆ ಕುತ್ಕೊಂಡು ಸ್ವಲ್ಪ ಫೋಟೋಸ್ ನ ತಗೊಂತಾನೆ. ನಂತರ ಹೀರೋಯಿನ್ ನ ಬಸ್ ಅಲ್ಲಿ ಕುತ್ತಿಸ್ಕೊಂಡು ಸ್ವಲ್ಪ ದೂರ ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಆದ್ರೆ ಸಡನ್ ಆಗಿ ಆ ರೋಡ್ ಅಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರ್ತಾನೆ. ಅವನು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್ ತಂದೆ ಆಗಿರ್ತಾನೆ. ನೋಡಪ್ಪ ನಾನು ಈ ತರ ಸ್ವಲ್ಪ ದೂರ ಹೋಗ್ಬೇಕು, ನನ್ನನ್ನ ಅಲ್ಲಿಗೆ ಡ್ರಾಪ್ ಮಾಡ್ತೀಯ ಅಂತ ಕೇಳಿದಾಗ ಹೀರೋನು ಕೂಡ ಹತ್ತಿಸ್ಕೊಂತಾನೆ. ಆವಾಗ ಹೀರೋಗೆ ಡೌಟ್ ಬಂದು ಪ್ರತಿಯೊಬ್ರು ಕೂಡ ಫ್ರೀಸ್ ಆಗೋಗ್ಬಿಟ್ಟಿದ್ದಾರೆ, ನೀವ್ ಯಾಕೆ ನಡ್ಕೊಂಡು ಹೋಗ್ತಿರೋದು ಅಂತ ಕೇಳ್ತಾನೆ. ಆವಾಗ ಮುದುಕ ಹೀರೋಯಿನ್ ನೋಡಿ ತುಂಬಾ ಎಮೋಷನಲ್ ಫೀಲ್ ಆಗಿ ಇವನ ಹತ್ರ ಹೇಳ್ತಾನೆ, ಪ್ರತಿಯೊಬ್ಬರಿಗೂ ಲೈಫ್ ಅನ್ನೋದು ಒಂದು ಚಾನ್ಸ್ ಕೊಡುತ್ತೆ. ಅದು ಯಾವ ರೀತಿ ಅಂದ್ರೆ ಬ್ಯಾಂಕ್ ಅಲ್ಲಿ ನೀನು ಅಮೌಂಟ್ ನ ಹಾಕ್ತಿರ್ತೀಯಲ್ಲ, ಅದಕ್ಕೆ ಇಂಟ್ರೆಸ್ಟ್ ರೂಪದಲ್ಲಿ ಸ್ವಲ್ಪ ಅಮೌಂಟ್ ನಿನಗೆ ಹ್ಯಾಡ್ ಆಗ್ತಾ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ಲೈಫ್ ಅಲ್ಲೂ
ಕೂಡ ಒಂದೊಂದು ಸೆಕೆಂಡ್ ನ ಆಡ್ ಮಾಡಿ ನಿನಗೆ ಒಂದು ಟೈಮ್ ಅಂತ ದೇವರು ನಿನಗೋಸ್ಕರ ಕೊಡ್ತಾರೆ. ಅದೇ ರೀತಿ ನನ್ಗೂನು ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನನ್ ಮಗಳು ಚಿಕ್ಕವಾಗಿದ್ದಾಗ ಅವಳಿಗೆ ಬಾಯ್ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನನ್ಗೆ ಫ್ಯಾಮಿಲಿ ಪ್ರೆಷರ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲಾರ ಕಾಟನು ತಡ್ಕೊಳ್ಳೋದಕ್ಕಾಗದೆ ಸತ್ತೋಗೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿಗೆ ಹೋಗಿ ನೋಡಿದಾಗ ಎಲ್ಲರೂ ಫ್ರೀಸ್ ಆಗೋಗ್ಬಿಟ್ಟಿದ್ರು. ಕೆಳಗಡೆಗೆ ಬಂದಾಗ್ಲೇ ನನಗೆ ಅರ್ಥ ಆಯ್ತು, ಈ ಫ್ಯಾಮಿಲಿ ಟೆನ್ಷನ್ಸ್, ಫೈನಾನ್ಷಿಯಲ್ ಟೆನ್ಷನ್ಸ್ ಯಾರನ್ನು ಕೂಡ ನನಗೆ ಬೇಕಾಗಿಲ್ಲ ಅಂತ ಡಿಸೈಡ್ ಆಗಿ ಮನೆಗೆ ಹೋಗ್ದಿರಾ ನನಗೆ ಬೇಕಾಗಿರೋ ಒಂದು ಪ್ಲೇಸ್ಗಳಿಗೆ ಹೋಗಿ ಓಡಾಡ್ಕೊಂಡಿದ್ದೆ. ಇವಾಗನು ಕೂಡ ನನ್ನ ಲೈಫ್ಗೆ ಪರ್ಪಸ್ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾನು ಇವಾಗನು ಮನೆಗೆ ಹೋಗಿಲ್ಲ ಅಂತ ಹೇಳಿ ಸರಿ ನಾನು ಇಲ್ಲಿಂದ ಹೋಗ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಟೋಫು ಅಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಅದು ತಗೊಡ್ತೀಯ ಅಂತ ಹೇಳಿ ಮುದುಕ ಅಲ್ಲಿಂದ ಹೊರಟೋಗ್ಬಿಡ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ ಖಂಡಿತ ತಗೊಡ್ತೀನಿ, ಅದಕ್ಕೂ ಮೊದ್ಲು ನೀವು ನಿಮ್ಮ ಮಗಳ ಜೊತೆ ಒಂದು ಫೋಟೋನ ತಗೊಳ್ಳಿ ಅಂತ ಹೇಳೋದ್ರಿಂದ ಮುದುಕನು ಹೋಗಿ ಮಗಳ ಜೊತೆ ಒಂದು ಫೋಟೋನ ತೆಗೆಸ್ಕೊಂತಾನೆ. ಮುದುಕ ಅಲ್ಲಿಂದ ಹೊರಟೋದ್ಮೇಲೆ ನಮ್ಮ ಹೀರೋಯಿನ್ ನ ಕರ್ಕೊಂಡೋಗಿ ಆ ಹುಡುಗಿ ಮನೆಯಲ್ಲಿ ಬೆಡ್ ಮೇಲೆ ಮಲಗಿಸ್ತಾನೆ. ನಂತರ ಇವನು ಒಂದು ಸೈಕಲ್ ಹಾಕೊಂಡು ಓಡಿಸ್ಕೊಂಡು ಬರ್ತಿರುವಾಗ ಪ್ರಪಂಚ ಎಲ್ಲ ನಾರ್ಮಲ್ ಆಗೋಗ್ಬಿಡುತ್ತೆ. ಪ್ರತಿಯೊಬ್ರು ಅವರವರ ಕೆಲಸನ ಮಾಡ್ಕೊಂತ ಇರ್ತಾರೆ. ಇವನು ಕೂಡ ಬಸ್ಗೆ ಬಂದು ಡ್ರೈವಿಂಗ್ ಮಾಡ್ಕೊಂಡು ಇವನ ಕೆಲಸನ ಮುಗಿಸ್ಕೊಂಡು ಇವನು ಡೇ ಫುಲ್ ಫೋಟೋಸ್ ನ ತೆಗೆದಿರ್ತಾನಲ್ವಾ, ಅವುಗಳನ್ನ ಫ್ರೇಮ್ ಆಗಿ ತಗೋಬೇಕು ಅಂತ ಹೇಳಿ ಒಂದು ಫೋಟೋ ಶಾಪ್ ಹತ್ರ ಹೋಗಿ ಆ ಫೋಟೋಸ್ ನ ತಗೊಂತಿರುವಾಗ ಆ ಶಾಪ್ ಓನರ್ ಒಂದು ಫೋಟೋ ಚೆನ್ನಾಗೈತೆ ಅಂತ ಹೇಳಿ ಫ್ರೇಮ್ ಮಾಡಿ ವಾಲ್ ಪೋಸ್ಟರ್ ಆಗಿ ಇಟ್ಕೊಂಡಿರ್ತಾನೆ. ಇದೇ ಫೋಟೋನ ನಮ್ಮ ಹೀರೋಯಿನ್ ಇವನ ಹತ್ರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಎತ್ಕೊಂಡು ಹೋಗಿರ್ತಾಳೆ. ನಂತರ ಪೋಸ್ಟ್ ಆಫೀಸ್ಗೆ ಬಂದು ಒಂದು ಲೆಟರ್ ನ ಬರೆದು ಅದರಲ್ಲಿ ಫೋಟೋಸ್ ಎಲ್ಲ ಇಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಆವಾಗ ಹೀರೋಯಿನ್ ಗಮನಿಸಿರ್ತಾಳೆ ಇವನ ಫೇಸ್ ಗೆ ತುಂಬಾ ಗಾಯಗಳಾಗಿರೋದು. ಹೀರೋ ಪೋಸ್ಟ್ ಆಫೀಸ್ ಇಂದ ರಿಟರ್ನ್ ಬರ್ತಿರುವಾಗ ಸಡನ್ ಆಗಿ ಒಂದು ಕಾರ್ ಬಂದು ಗುದ್ದೋದ್ರಿಂದ ಇವನ್ಗೊಂದು ದೊಡ್ಡ ಆಕ್ಸಿಡೆಂಟ್ ನಡೆಯುತ್ತೆ. ಮತ್ತೊಂದು ಕಡೆ ಹೀರೋಯಿನ್ ಫೋಟೋಸ್ ನ ನೋಡ್ತಿರುವಾಗ ಹೀರೋಯಿನ್ ಗೆ ಎಲ್ಲ ನೆನಪಾಗುತ್ತೆ. ಹೀರೋ ಜೊತೆ ಸೇರ್ಕೊಂಡು ಚಿಕ್ಕವಾಗ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದು. ನಂತರ ಹೀರೋ ಆ ಹುಡುಗಿನ ನೋಡ್ಬೇಕು ಅಂತ ಪ್ರತಿದಿನ ಎಷ್ಟು ಬಾರಿ ಬಂದು ಈ ಹುಡುಗಿಗೋಸ್ಕರ ಲೆಟರ್ಸ್ ಬರ್ದಿರ್ತಾನೆ ಅಂತ ಆ ಪ್ರೀತಿನ ನೋಡಿ ಹೀರೋಯಿನ್ ಫಿದಾ ಆಗೋಗ್ಬಿಡ್ತಾಳೆ. ಅದರ ಜೊತೆಗೆ ಇವರ ಫಾದರ್ ಜೊತೆ ಒಂದು ಫೋಟೋನ ತೆಗ್ದಿರ್ತಾನಲ್ವಾ, ಆ ಫೋಟೋನ ನೋಡಿ ತುಂಬಾ ಎಮೋಷನಲ್ ಫೀಲ್ ಆಗಿ ನಂತರ ಹೀರೋ ಬರ್ತಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ ಆಫೀಸ್ ಅಲ್ಲಿ ಇವನ್ಗೋಸ್ಕರ ವೈಟ್ ಮಾಡ್ತಿರ್ತಾಳೆ. ಹೀರೋ ಮಾತ್ರ ಲೆಟರ್ ನ ಪೋಸ್ಟ್ ಮಾಡೋದಕ್ಕೆ ಅಲ್ಲಿಗೆ ಬರೋದಿಲ್ಲ. ಇದರಿಂದ ನಮ್ಮ ಹೀರೋ ಯಾವ ಪೋಸ್ಟ್ ಆಫೀಸ್ ಬಾಕ್ಸ್ ಗೆ ಲೆಟರ್ಸ್ ನ ಬರೀತಿರ್ತಾನೋ ಅದೇ ಪೋಸ್ಟ್ ಆಫೀಸ್ ಗೆ ಈ ಹುಡುಗಿ ಕೆಲ್ಸನ ಚೇಂಜ್ ಮಾಡಿಸ್ಕೊಂಡು ಅದೇ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಹೀರೋ ಬರ್ತಾನೆ ಅವನನ್ನ ಮೀಟ್ ಆಗಿ ಮಾತಾಡ್ಬೇಕು ಅಂತ. ಆದ್ರೆ ತುಂಬಾ ದಿನಗಳಾದ್ರೂ ಕೂಡ ಹೀರೋ ಆ ಪೋಸ್ಟ್ ಆಫೀಸ್ ಹತ್ರ ಅದರ ಜೊತೆಗೆ ಆ ಲಾಕರ್ ಗೆ ಲೆಟರ್ಸ್ ಕೂಡ ಬರೀತಿರೋದಿಲ್ಲ. ಹೀರೋ ಇನ್ನು ತುಂಬಾನೇ ಎಮೋಷನಲ್ ಫೀಲ್ ಆಗ್ತಾಳೆ. ಒಂದು ದಿನ ಸಡನ್ ಆಗಿ ನಮ್ಮ ಹೀರೋ ಆ ಹುಡುಗಿ ವರ್ಕ್ ಮಾಡ್ತಾ ಇರೋ ಒಂದು ಪೋಸ್ಟ್ ಆಫೀಸ್ ಹತ್ರಕ್ಕೆ ಅವ್ರ ಅಪ್ಪಗೆ ಹೇಳಿರ್ತಾನಲ್ವಾ, ಈ ಹುಡುಗಿಗೆ ಟೋಫು ಅನ್ನೋ ಒಂದು ಫುಡ್ ಅಂದ್ರೆ ತುಂಬಾ ಇಷ್ಟ ಅಂತ, ಅದನ್ನ ತಗೊಂಡು ಬಂದಿರ್ತಾನೆ. ಹೀರೋಯಿನ್ ಅವನನ್ನ ನೋಡಿ ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಆಕ್ಸಿಡೆಂಟ್ ಆಗಿರುತ್ತಲ್ವಾ, ಅದರಿಂದ ರಿಕವರಿ ಆಗೋದಕ್ಕೆ 1 ಇಯರ್ ಆಗಿರುತ್ತೆ. ಅವನು ರಿಕವರಿ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಹೀರೋಯಿನ್ ಹತ್ರಕ್ಕೆ ಈ ಫುಡ್ ನ ತಗೊಂಡು ಬಂದಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಹೀರೋಯಿನ್ ನಮ್ಮ ಹೀರೋನ ಈ 1 ವರ್ಷದಲ್ಲಿ ತುಂಬಾನೇ ಇಷ್ಟಪಟ್ಟಿರ್ತಾಳೆ. ಇವನು ಎಲ್ಲಿಗೋಗ ಅವನ ಏನ್ ಮಾಡ್ತಿದ್ದಾನೆ ಅಂತ ಹುಡ್ಕಾಡ್ತಾ ಇರೋ ಒಂದು ಪ್ಲೇಸ್ ಇರೋದಿಲ್ಲ. ಹೀರೋ ಆ ಹುಡುಗಿ ಹತ್ರಕ್ಕೆ ಬಂದು ನಿನ್ನನ್ನ ಮಾತಾಡ್ಬೇಕು ಅಂತಾನೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಂತ ಒಂದು ಡೇ ಬಂದ್ರೆ ನೀವು ಯಾರ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತೀರಾ? ಅಂದ್ರೆ ಎಲ್ಲರೂ ಫ್ರೀಸ್ ಆಗೋಗ್ಬಿಟ್ಟಿರ್ತಾರೆ, ಆವಾಗ ನೀವು ಯಾರೋ ಒಬ್ಬರ ಜೊತೆ ನಿಮ್ಮ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂತೀರಾ. ಅದು ಯಾರು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.